ನಾನು ಕರಸೇವಕ, ನನ್ನನ್ನು ಬಂಧಿಸಿ 1992ನೇ ಇಸ್ವಿಯಲ್ಲಿ ನಾನು ಕೂಡ ಕರಸೇವೆಗೆ ಭಾಗವಹಿಸಿದ್ದೆ. 21 ದಿನ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಉತ್ತರ ಪ್ರದೇಶದಲ್ಲಿದ್ದೆ. ಇಲ್ಲೂ ಕೂಡ ಕರಸೇವೆ ಅಭಿಯಾನದಲ್ಲಿ ಸಾವಿರಾರು ಜನರ ಜೊತೆ ಬೀದಿಗಳಲ್ಲಿ ಹೋರಾಟ ಮಾಡಿದ್ದೀನಿ. ನಾನು ಕೂಡ ಇವತ್ತು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಕರಾಳ ಛಾಯೆಯನ್ನು ಕರ್ನಾಟಕದಲ್ಲಿ ಮೂಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿಯವರನ್ನು, ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸೋಕ್ಕೋಸ್ಕರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಕರಸೇವಕರಿದ್ದಾರೆ ಅವ್ರನ್ನ ಹುಡುಕಿ ಅವ್ರ ಮೇಲಿರುವಂಥ ಹಳೆ ಕೇಸ್ಗಳನ್ನು ಹಾಕುವಂಥದ್ದು ಇವತ್ತು ಹುಬ್ಬಳ್ಳಿಯಲ್ಲಾಗಿದೆ, ಅದೇ ರೀತಿ ಚಿಕ್ಕಮಗಳೂರಾಗಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ. ಇನ್ನೂ ಭಾಳಷ್ಟು ಕಡೆ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲೆಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಹಿಡಿದಾಕಿ ಅವ್ರ ಮೇಲಿರೋ ಕೇಸುಗಳನ್ನು, ಹಳೆ ಕೇಸುಗಳೆಲ್ಲ ಓಪನ್ ಮಾಡಿ ಅವರನ್ನು ಜೈಲುಗಟ್ಟಿ ಅನ್ನೋ ಮಾತನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ, ಈ 22ನೇ ತಾರೀಕು ಈ ಉದ್ಘಾಟನೆಯ ಸಂಭ್ರಮ ಮತ್ತು ಆ ಸೌಂದರ್ಯ, ರಾಮ ಭಕ್ತರ ಮೆರವಣಿಗೆ ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ತಲೆ ಕೆಡಿಸಿದೆ. ಅದಕ್ಕೋಸ್ಕರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಮೇರೆಗೆ ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಕರಸೇವಕರನ್ನು ಬಂಧಿಸುವಂಥ ನೀಚ ಕೆಲಸವನ್ನು ಕಾಂಗ್ರೆಸ್ಸಿನ ಈ ನೀಚ ಬುದ್ಧಿ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸಿ ಇವತ್ತು ನಾವು ಕರಸೇವಕ, ನಮ್ಮನ್ನು ಬಂಧಿಸಿ, ನಾನು ಕರಸೇವಕ, ನನ್ನನ್ನು ಬಂಧಿಸಿ, ನಿಮ್ಮ ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತಿದೆಯಾ ಬಂಧಿಸಿ ನನ್ನ ನೋಡೋಣ. ಯಾರೋ ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್ಗಳನ್ನ, ಯಾರೋ ಕೂಲಿ ಮಾಡೋ ರಾಮ ಭಕ್ತರನ್ನು, ಬಡವ್ರನ್ನ ಬಂಧಿಸ್ತಿರಲ್ಲ, ನಮ್ಮನ್ನು ಬಂಧಿಸಿ. ನಾನು ಕರಸೇವಕ, ಯಡಿಯೂರಪ್ಪನವರು ಕರಸೇವಕ, PC ಮೋಹನ್, ನಮ್ಮ ರವಿಕುಮಾರ್ ಅವರು ಎಲ್ಲ ನಾವು ಆ ಹೋರಾಟದಿಂದ ಬಂದಂಥವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂಥವ್ರು. ನಿಮ್ಮ ತಾಕತ್ತಿದೆಯನ್ರಿ? ಯಾರೋ ಬಡಪಾಯಿಗಳನ್ನು, ಆಟೋ ರಿಕ್ಷಾ ಓಡೋ ಡ್ರೈವರನ್ನು ಪಾಪ ಅವನಿಗೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂಥವ್ರ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಮ ಕಾಂಗ್ರೆಸ್ ಅವ್ರಿಗೆ? ಎಷ್ಟು ಜನನ ಬಂಧಿಸಕ್ಕೆ ನಿಮ್ಮ ತಾಕತ್ತಿದೆ? ಕರ್ನಾಟಕದಲ್ಲಿ ಎಷ್ಟು ಜೈಲಿದೆ ನಿಮ್ಮದು? ಎಷ್ಟು ಜೈಲಿದೆ? ಆ ಜೈಲುಗಳೆಲ್ಲ ಓಪನ್ ಮಾಡಿ ಲಕ್ಷಾಂತರ ಕಾರ್ಯಕರ್ತರು ರಾಮನಿಗೋಸ್ಕರ, ರಾಮ ಭಕ್ತರು ಇವತ್ತು ಬರೋ ಅಂಥದ್ದಕ್ಕೆ ಸಿದ್ಧ ಇದ್ದಾರೆ. ನಾವು ಸಿದ್ಧ ಇದ್ದೀರಿ, ಬನ್ನಿ ನೋಡೋಣ. ರಾಮ ಮಂದಿರ ಉದ್ಘಾಟನೆ ಆಗೋ ತಡೆಯೋಕ್ಕೆ ಶಕ್ತಿ ನಿಮಗಿದೆಯಾ? ಹಿಡಿಯಾ? ಹುಬ್ಬಳ್ಳಿ ಕೇಸಲ್ಲಿ ಕಿಶೋರ್ ಮೇಲೆ 16 ಕೇಸು ಅಂತೇಳಿ ಪದೇ ಸರ್ಕಾರ ಹೇಳ್ತಾರೆ. ಈ 16 ಕೇಸಲ್ಲಿ 15 ಕೇಸ್ ಈಗಾಗಲೇ ಖುಲಾಸೆ ಆಗಿದೆ ಅಂತೇಳಿ ದಾಖಲೆಗಳು ಸಿಕ್ಕಿರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ರಾಮ ಮಂದಿರದ ಹೋರಾಟ 1992ನೇ ಇಸ್ವಿ 5ನೇ ತಾರೀಕು ಅವ್ರ ಮೇಲೆ ಕೇಸ್ ಏನಾಯಿತು, ಅದುವರೆಗೂ ಅವ್ರ ಮೇಲೆ ಕೇಸ್ ಇರಲಿಲ್ಲ. ಆ ಹೋರಾಟದಲ್ಲಿ ಪಾಲ್ಗೊಂಡ್ಮೇಲೆ ಏನೇನು ಕೇಸ್ ಸಿಗುತ್ತೋ, ಯಾರ್ಯಾರು ಸಿಗಲ್ಲೋ ಆ ಎಲ್ಲ ಕೇಸ್ಗಳನ್ನು ಅವನ ಮೇಲೆ ಹಾಕಿದ್ದಾರೆ. ಯಾವುದನ್ನು ಕೂಡ ಕೋರ್ಟಲ್ಲಿ ದಾಖಲೆ ಪ್ರೂವ್ ಮಾಡೋಕ್ಕೆ ಅವ್ರ ಕೈಲಿ ಆಗಲೇ ಇಲ್ಲ. ಅಂದರೆ ಒಬ್ಬ ಕರಸೇವಕನಿಗೆ ಎಷ್ಟು ಕಿರುಕುಳ ಕೊಡ್ಬೋದೋ ಅಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳೋಕ್ಕೆ, ನಿಮ್ಮ ಸೋನಿಯಾ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? DK ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ಹೇಳಿ? ನಿಮ್ಮ ಕಾಂಗ್ರೆಸ್ ಅವರು ಲಕ್ಷಾಂತರ ಜನಗಳ ಮೇಲೆ ಸಾವಿರಾರು ಕೇಸ್ ಇದೆ, ಕ್ರಿಮಿನಲ್ ಕೇಸ್ಗಳಿದೆ, ಅಬ್ಸ್ಕ್ಯಾಂಡಿಂಗ್ ಕೇಸ್ಗಳಿದೆ, ಏನೇನು ಕೇಸ್ ಇದೆಯೋ ಎಲ್ಲ ಕೇಸ್ಗಳು ನಿಮ್ಮಿದೆ. ಅವರೇನು ಸಿಗೋದಿಲ್ಲ ಶಹರ ಪೊಲೀಸ್ ಅವ್ರಿಗೆ? ಅಂದ್ರೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿರುವಂತದ್ದು 1992 ಕೇಸ್ಗೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ್ದಾರೆ. 2018ರಲ್ಲೂ ಕೂಡ ಮುಚ್ಚಳಿಕೆ ಹೊರಟಿದ್ದಾರೆ. 3 ಸತಿ ಬಂದಿದ್ರು. ಅಲ್ಲ, 3 ಸರಿ ಅಲ್ಲ, 30 ಸರಿ ಹೋಗಿದ್ದಾರೆ. 30 ಸರಿ ಹೋಗಿದ್ದಾರೆ. ಅದೇ ರಸ್ತೆಯಲ್ಲಿ ಅವನು ಬಡಪಾಯಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾನೆ. ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್. ಅವ್ರ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇಲ್ಲ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತೇಳಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ತಕರಾರು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ.
ಈ ಕಾಂಗ್ರೆಸ್ಸಿನ ಕಾಮಾಲೆ ಕಣ್ಣಿಗೆ ಏನು ಕಾಣಿಸಲ್ಲ. ಅವ್ರು ಅದೇ ಬಡಾವಣೆಯಲ್ಲೇ, ಆ ಸ್ಟೇಷನ್ ಬಡಾವಣೆಯಲ್ಲೇ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಜೊತೆ ವಾಸ ಆಗಿದ್ದಾರೆ. ಭಾಳ ವರ್ಷಗಳಿಂದ, ಸುಮಾರು 50-60 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದಾರೆ. ಮತ್ತು ಅದೇ ಸ್ಟೇಷನ್ ಮುಂದೆ ದಿನನಿತ್ಯ ಆಟೋ ರಿಕ್ಷಾ ಕಾಯಕವನ್ನು ಮಾಡಿದ್ದಾರೆ. ಮತ್ತು ನಾನು ಹೇಳೋದು, ಕಾನೂನು ಪ್ರಕಾರ ನೀವು ಅವ್ರು ಬಂಧಿಸೋದಾದರೆ ಅವ್ರ ಮನೆಗೆ ನೋಟಿಸ್ ಕೊಡಬೇಕಾಯ್ತಲ್ಲ. ಅವ್ರ ಮನೆಯಲ್ಲಿ ಅರೆಸ್ಟ್ ಮಾಡಿ ಒಂದ್ ಕಡೆ ಕರಸೇವಕರನ್ನು ಬಂಧಿಸಿ ಅಂತೀರಿ. BK ಹರಿಪ್ರಸಾದ್ ಗೋದ್ರಾ ಹತ್ಯಾಕಾಂಡ ಮಾದರಿಯಲ್ಲಿ ಹತ್ಯೆ ಆಗುವಂತ ಮುನ್ಸೂಚನೆ ಇದೆ ಅಂತ ಹೇಳಿದ್ದಾರೆ ಸರ್. ಕಾಂಗ್ರೆಸ್ ಅವರು ಇಡೀ ರಾಜ್ಯದಲ್ಲಿ ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ರಾಮನ ಹವಾ ನಡೀತಾ ಇದೆ, ಅಯೋಧ್ಯೆ ಹವಾ ನಡೀತಾ ಇದೆ. ಮಾಧ್ಯಮದಲ್ಲಿ ಕೂಡ ಬಿಳಿ ರಾಮ ಮಂದಿರ ಬರ್ತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ರಾಮ ಮಂದಿರ ಕಟ್ಟುವಂಥದ್ದು, ಆ ಶಿಲ್ಪಿ ಎಲ್ಲದ್ರ ಬಗ್ಗೆ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆವರಿ. ಅದಕ್ಕೋಸ್ಕರ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಹರಿಪ್ರಸಾದು ಎಲ್ಲರೂ ಸೇರಿ, ಸಿದ್ದರಾಮಯ್ಯನವ್ರ ಮಗ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಒಂದು ಭಯದ ವಾತಾವರಣ ಕರ್ನಾಟಕದಲ್ಲಿ ಮೂಡಿದ್ರೆ ಯಾರು ಕೂಡ ಅಯೋಧ್ಯೆಗೆ ಹೋಗೋದು ಇಲ್ಲ. ಕರ್ನಾಟಕದಲ್ಲೂ ಯಾರು ಕೂಡ ರಾಮನ ಭಜನೆಯನ್ನ ಮಾಡೋದಿಲ್ಲ. ನಾನು ಕರಸೇವಕನ ಪೋಸ್ಟ್ಗೆ ಕಾಂಗ್ರೆಸ್ ಟಾಂಗ್ ಕೊಡ್ತಾ ಇದೆ. ಸಿಟಿ ರಿವರ್ ಪೋಸ್ಟ್ ಮಾಡಿ ನಾನು ಆಕ್ಸಿಡೆಂಟ್ ಮಾಡಿದೆ, ನನ್ನನ್ನು ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ವಿಜೇಂದ್ರ ಅವರಿಗೆ ನಾನು ಚೆಕ್ಕಲ್ಲಿ ಲಂಚ ತಗೊಂಡಿದ್ದೆ, ನನಗೆ ಅರೆಸ್ಟ್ ಮಾಡಿ, ಈ ರೀತಿಯಾಗಿ ಟಾಂಗ್ ಕೊಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಹಂಗಾರೆ ರಾಹುಲ್ ಗಾಂಧಿ ಏನ್ ಮಾಡಿದ್ರು? ಜೈಲಿಗೆ ಅವರ ಶಿಕ್ಷೆ ಆಗಿದೆ ಅಲ್ಲ, ಅದಕ್ಕೆ ಏನು ಪನಿಷ್ಮೆಂಟ್ ಕೊಡ್ತೀರಾ? ಹೆರಾಲ್ಡ್ ಹಗರಣದಲ್ಲಿ 500 ಕೋಟಿ ನುಂಗಿದ್ದಾರೆ ಅಂತ ಸೋನಿಯಾ ಗಾಂಧಿ ಅವರು ಬೇಲಲ್ಲಿ ಇದ್ದಾರಲ್ಲ, ನ್ಯಾಷನಲ್ ಹೆರಾಲ್ಡ್, ಅದರಲ್ಲಿ ಏನು ಮಾಡ್ತೀರಾ? ಶಶಿ ತರೂರ್ ಕೇಸ್ ಏನಾಯಿತು? ನಿಮ್ಮದು ಸಾಲು ನಮ್ಮ ಒಂದೊಂದು ಆಗ್ತೀರಾ ನೀವು. ಸಾಲು ಅಪರಾಧಗಳು ಮಾಡಿರೋಂಥ 2G 3G ಕೋಲ್ ಹಗರಣ ಎಲ್ಲ ಯಾರು ಮಾಡಿದವರು ನೋಡಿ. ಒಂದು ಹೇಳ್ತೀನಿ, ಒಂದು ಫೈನಲಿ, ನಾನು ಒಂದೇ ಫೈನಲಿ ಹೇಳ್ತಾ ಇರೋದು, ಒಂದೇ ನಿಮಿಷ. ಒಂದು ನಿಮಿಷಪ್ಪ. ಇವತ್ತು ಒಂದು ನಿಮಿಷ ಇರಪ್ಪ, ಒಂದೇ ನಿಮಿಷ. ಇವತ್ತು ರಾಮ ಭಕ್ತರನ್ನ ತಡೆಯುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ. ಹಿಂದೆ ರಾಮರಥದ ಅದ್ವಾನಿಯವರ ರಥಯಾತ್ರೆಯನ್ನ ತಡೆದಂತ ನೀವು, ಲಲ್ಲೂ ಪ್ರಸಾದ್ ಗತಿ ಏನಾಯ್ತು? ಮಲಯಾಮ್ ಸಿಂಗ್ ಯಾದವ್ ಗತಿ ಏನಾಯ್ತು? ಅದೇ ಗತಿ ಕಾಂಗ್ರೆಸ್ ಅವ್ರಿಗೂ ಬರ್ತೈತೆ. ಲಲ್ಲೂ ಪ್ರಸಾದನ್ನು ಯಾವ ರೀತಿ ತಡೆದು ಅನ್ಯಾಯ ಮಾಡಿದ್ರು, ಇರಪ್ಪ, ಅನ್ಯಾಯ ಮಾಡಿದ್ರು, ಅದ್ ಗತಿನೇ ಕಾಂಗ್ರೆಸ್ ಅವ್ರಿಗೆ ಆಗ್ತೈತೆ.